ಶಿವಮೊಗ್ಗ ಜಿಲ್ಲೆಯ ಕಾಡಿನ ಮಧ್ಯೆ ಇಂದಿಗೂ ಸಾವಿರಾರು ಜನರನ್ನು ಆಶ್ಚರ್ಯಗೊಳಿಸುತ್ತಿರುವ ಒಂದು ಶಿವಕ್ಷೇತ್ರ ಇದೆ. ಇಲ್ಲಿಗೆ ಜನರು ದೇವರ ದರ್ಶನಕ್ಕೆ ಮಾತ್ರ ಬರೋದಿಲ್ಲ, ಈ ನೀರಿನಲ್ಲಿ ನಡೆಯುವ ಒಂದು ವಿಚಿತ್ರ ಅನುಭವವನ್ನು ನೋಡಲು ಬರ್ತಾರೆ. ಇದು ಬಿಲ್ವಪತ್ರೆ ಈ ನೀರಿಗೆ ಹಾಕಿದ ತಕ್ಷಣ ನಿಜಕ್ಕೂ ಏನಾಗುತ್ತೆ ಗೊತ್ತಾ? ಇದು ಪವಾಡನ, ವಿಜ್ಞಾನನ ಅಥವಾ ಇನ್ನೇನಾದರೂ ರಹಸ್ಯನ? ಬನ್ನಿ, ಗುಳಿಗುಳಿ ಶಂಕರ ದೇವಸ್ಥಾನದ ಈ ನಂಬಲಾಗದ ರಹಸ್ಯವನ್ನು ಒಟ್ಟಿಗೆ ತಿಳ್ಕೊಳ್ಳೋಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿಷ್ಣು, ಇದು ನಿಮ್ಮ ವಿಷ್ಣು ಪುರಾಣ. ಇವತ್ತು ನಾನು ನಿಮಗೆ ಶಿವಮೊಗ್ಗದಲ್ಲಿರೋ ಒಂದು ರಹಸ್ಯವಾದ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ಚಪ್ಪಾಳೆ ತಟ್ಟಿದ್ರೆ ಸಾಕು, ನೀರಿನ ಬುಗ್ಗೆಗಳು ಹಾಗೆ ಮೇಲೆ ಬರುತ್ತಂತೆ. ಹಾಗೆಯೇ ನಾವೇನೇ ಅಂದ್ಕೊಂಡಿದ್ರು ಅದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬಿಲ್ವಪತ್ರೆನ ನೀರೊಳಗಡೆ ಹಾಕಿದ್ರೆ ಅದು ಶಿವನ್ನ ಮುಟ್ಟಿ ಮೇಲೆ ಬರುತ್ತಂತೆ. ಏನಿದರ ರಹಸ್ಯ? ಇಲ್ಲೇನಾದರೂ ವಿಜ್ಞಾನನ ಅಥವಾ ದೇವರ ಪವಾಡನ? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಸಪೋರ್ಟ್ ಮಾಡಿ. ಬನ್ನಿ ಮತ್ತೆ ತಡ ನೋಡ್ಕೊಬರೋಣ. ಇವತ್ತು ನಾನು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗುಬ್ಬಿಗ ಗ್ರಾಮದ ಬಳಿ ಇರುವ ಶ್ರೀ ಗುಳಿಗುಳಿ ಶಂಕರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಕಳೆದ ಕೆಲವು ವರ್ಷಗಳಿಂದ ಈ ದೇವಸ್ಥಾನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾ ಇದೆ. ಈ ದೇವಸ್ಥಾನ ಎಷ್ಟು ಹಳೆಯದು ಅನ್ನೋದಕ್ಕೆ ಸ್ಪಷ್ಟವಾಗಿ ಮಾಹಿತಿ ಇಲ್ಲ, ಆದರೆ ಸ್ಥಳೀಯರ ಪ್ರಕಾರ ಹಲವು ತಲೆಮಾರುಗಳಿಂದ ಈ ಶಿವಲಿಂಗದ ಪೂಜೆ ನಿರಂತರವಾಗಿ ನಡೆಯುತ್ತಿದೆ. ಈ ಪ್ರದೇಶದ ಜನರಿಗೆ ಇದು ಕೇವಲ ಒಂದು ದೇವಸ್ಥಾನ ಅಲ್ಲ, ಬಹಳ ಆಳವಾದ ನಂಬಿಕೆಯ ಕೇಂದ್ರ. ದೂರದ ಊರುಗಳಿಂದ ಭಕ್ತರು ಇಲ್ಲಿಗೆ ಬಂದು ಶಿವನ ದರ್ಶನ ಮಾಡ್ತಾರೆ. ಹಾಗೆಯೇ ಈ ದೇವಸ್ಥಾನ ಪ್ರಸಿದ್ಧಿಯಾಗಿರೋದು ಇದರ ಪಕ್ಕದಲ್ಲಿರೋ ಒಂದು ಪವಿತ್ರ ತೀರ್ಥದಿಂದ. ನೀವು ಈಗ ನೋಡ್ತಾ ಇರೋ ಈ ಪವಿತ್ರ ಕಲ್ಯಾಣಿಯನ್ನು ಜಟಾತೀರ್ಥ ಅಂತ ಕರೀತಾರೆ. ಮೊದಲನೇ ಸಲ ನೋಡಿದ ತಕ್ಷಣ ಇದು ಸಾಮಾನ್ಯ ನೀರಿನ ಕೊಳದ ಥರ ಕಾಣಿಸ್ಬೋದು, ಆದರೆ ಇದರ ಹಿಂದೆ ಒಂದು ಪುರಾಣ ಇದೆ, ಒಂದು ನಂಬಿಕೆ ಇದೆ, ಮತ್ತು ಅದೇ ಈ ಜಾಗದ ದೊಡ್ಡ ವಿಶೇಷತೆ. ಸ್ನೇಹಿತರೆ, ಈ ಜಾಗ ನೋಡಿದರೆ ಎಷ್ಟು ಸಿಂಪಲ್ ಆಗಿ ಕಾಣುತ್ತೆ ಅಲ್ವಾ? ಆದರೆ ಇದೇ ಜಾಗದ ಹಿಂದೆ ಒಂದು ಸುಂದರವಾದ ಪುರಾಣ ಇದೆ. ಸ್ಥಳೀಯವಾಗಿ ಹೇಳೋ ಕಥೆಯ ಪ್ರಕಾರ ಒಮ್ಮೆ ಪರಶಿವ ಮತ್ತು ಪಾರ್ವತಿ ದೇವಿ ಈ ಮಲೆನಾಡಿನ ಕಾಡುಗಳಲ್ಲಿ ವಿಹಾರ ಮಾಡ್ತಿದ್ರಂತೆ. ಬಹಳ ಹೊತ್ತು ನಡೆದ ನಂತರ ಪಾರ್ವತಿ ದೇವಿಗೆ ದಾಹ ಆಯ್ತಂತೆ. ಆಗ ಪರಶಿವನು ತನ್ನ ಜಟೆಯಿಂದ ಸಾಕ್ಷಾತ್ ಗಂಗೆಯನ್ನೇ ಭೂಮಿಗೆ ಇಳಿಸಿದ್ರಂತೆ. ಆ ಪವಿತ್ರ ಜಲ ಹೊರಬಂದು ಈ ತೀರ್ಥ ನಿರ್ಮಾಣ ಆಯಿತು ಅಂತ ಇಲ್ಲಿನ ಜನ ನಂಬ್ತಾರೆ. ಅದಕ್ಕಾಗಿಯೇ ಈ ಜಾಗಕ್ಕೆ ಜಟಾತೀರ್ಥ ಅನ್ನೋ ಹೆಸರು ಬಂತು ಅಂತೆ. ಇಲ್ಲಿನ ಜನ ಹೇಳೋ ಪ್ರಕಾರ ಈ ನೀರು ವರ್ಷ ಪೂರ್ತಿ ಬತ್ತೋದಿಲ್ವಂತೆ. ಅದಕ್ಕಾಗಿಯೇ ಈ ನೀರನ್ನು ಪವಿತ್ರ ತೀರ್ಥ ಅಂತ ಭಕ್ತರು ಗೌರವಿಸ್ತಾರೆ. ನಾನು ಇಲ್ಲಿ ಬಂದಾಗ ನನಗೆ ಹೆಚ್ಚು ಕ್ಯೂರಿಯಾಸಿಟಿ ಇದ್ದಿದ್ದು ಇದೆ. ನೀರಿನೊಳಗೆ ಶಿವಲಿಂಗ ಇದೆ ಅಂತ ಕೇಳಿದ್ದೆ. ಆದ್ದರಿಂದ ನನ್ನ ಕ್ಯಾಮ್ರಾದಲ್ಲಿ ನೀರೊಳಗೆ ಇಳಿಸಿ ನೋಡಿದಾಗ ನಿಜವಾಗಿಯೂ ಶಿವಲಿಂಗ ಕಾಣಿಸ್ತು. ಈ ದೃಶ್ಯ ಕ್ಯಾಮ್ರಾದಲ್ಲಿ ನೋಡಿದಾಗ ನನಗೆ ಒಂದು ಕ್ಷಣ ರೋಮಾಂಚನ ಆಯಿತು. ಇಷ್ಟೊಂದು ವರ್ಷಗಳಿಂದ ನೀರೊಳಗೆ ಇದ್ದರೂ ಇಲ್ಲಿನ ಭಕ್ತರು ಇಂದಿಗೂ ಇದೇ ಶಿವಲಿಂಗಕ್ಕೆ ಪೂಜೆ ಮಾಡ್ತಾರೆ. ಹಾಗೆ ಕೆಲವು ದೇವಸ್ಥಾನಗಳಿಗೆ ಹೋದಾಗ ದೇವರ ದರ್ಶನಕ್ಕಿಂತ ಹೆಚ್ಚಾಗಿ ಆ ಜಾಗದ ವಾತಾವರಣ ನಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತೆ. ನನಗೆ ಪರ್ಸನಲಿ ಈ ಜಾಗದಲ್ಲಿ ಅದೇ ಫೀಲಿಂಗ್ ಆಯಿತು. ಯಾವ ಗದ್ದಲ ಇಲ್ಲ, ಯಾವ ಹರಿನೂ ಇಲ್ಲ, ಸುಮ್ಮನೆ ಈ ನೀರನ್ನು ನೋಡ್ತಾ ಕೂತಿದ್ರೂ ಸಾಕು. ಈಗ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆಯ ಬಗ್ಗೆ ನಾವು ನೋಡೋಣ. ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಅಂದರೆ ಬಿಲ್ವಪತ್ರೆ. ಪ್ರತಿಯೊಂದು ಶಿವ ದೇವಾಲಯದಲ್ಲೂ ಭಕ್ತರು ಬಿಲ್ವಪತ್ರೆ ಅರ್ಪಿಸ್ತಾರೆ. ಆದರೆ ಇಲ್ಲಿ ಮಾತ್ರ ಈ ಬಿಲ್ವಪತ್ರೆಗೆ ಸಂಬಂಧಪಟ್ಟ ಒಂದು ವಿಶೇಷ ನಂಬಿಕೆ ಇದೆ. ಸ್ಥಳೀಯರ ಪ್ರಕಾರ ಈ ತೀರ್ಥದಲ್ಲಿ ಬಿಲ್ವಪತ್ರೆಯನ್ನು ಬಿಟ್ಟಾಗ ಅದು ಮೊದಲು ನೀರಿನೊಳಗೆ ಹೋಗಿ ಶಿವಲಿಂಗದ ಹತ್ರ ತಲುಪಿ ನಂತರ ಮತ್ತೆ ಮೇಲಕ್ಕೆ ಬರುತ್ತೆ ಅನ್ನೋ ನಂಬಿಕೆ. ಮೊದಲನೇ ಸಲ ಕೇಳಿದಾಗ ನನಗೂ ನಂಬಿಕೆಯನ್ನು ಬರಲಿಲ್ಲ, ಆದರೆ ನಾನೇ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ, ನೀವೇ ನೋಡಿ.
ಈ ಬಿಲ್ವಪತ್ರೆ ಕೆಳಗಡೆ ಹೋಗಿ ಆದಷ್ಟು ಬೇಗ ಬಂತು ಅಂತಂದರೆ ನೀವು ಅಂದ್ಕೊಂಡಿದ್ದ ಕೆಲಸ ಬೇಗ ಆಗುತ್ತೆ ಅಂತ. ಅದು ನಿಧಾನಕ್ಕೆ ಬಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲಿನ ಜನರದ್ದು. ಆದರೆ ಇದಕ್ಕಿಂತ ಹೆಚ್ಚು ಜನ ಇಲ್ಲಿಗೆ ಬರೋದಕ್ಕೆ ಇನ್ನೊಂದು ಕಾರಣ ಏನು ಅಂದರೆ ಅದೇ ನೀರಿನಲ್ಲಿ ಏಳೋ ಈ ವಿಚಿತ್ರ ಗುಳ್ಳೆಗಳು. ನೋಡಿದ್ರ, ನೀರಿನೊಳಗಿಂದ ಗುಳ್ಳೆಗಳು ಬರೋದಕ್ಕೆ ಶುರುವಾಗ್ತಾ ಇದೆ. ಮೊದಲ ಬಾರಿಗೆ ಇದನ್ನು ನಾನು ನೋಡಿದಾಗ ನಿಜ ಹೇಳಬೇಕು ಅಂದರೆ ನನಗೆ ಆಶ್ಚರ್ಯ ಆಯಿತು. ಒಮ್ಮೆ ಅಲ್ಲ, ಮತ್ತೊಮ್ಮೆ ಟ್ರೈ ಮಾಡೋಣ. ಮತ್ತೆ ಬರ್ತಾನೆ ಇದೆ. ಹಾಗಾದರೆ ಈ ಗುಳ್ಳೆಗಳು ಯಾಕೆ ಬರುತ್ತೆ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಬರುತ್ತೆ. ಕೆಲವು ತಜ್ಞರ ಅಭಿಪ್ರಾಯದ ಪ್ರಕಾರ ಭೂಗರ್ಭದಲ್ಲಿ ಇರುವ ನೈಸರ್ಗಿಕ ಅನಿಲಗಳು ಅಥವಾ ಕಾರ್ಬನ್ ಡೈಆಕ್ಸೈಡ್ ನೀರಿನ ಮೂಲಕ ಹೊರಬರೋದ್ರಿಂದ ಈ ರೀತಿ ಬಬಲ್ ಕಾಣಿಸ್ಬೋದು. ಚಪ್ಪಾಳೆ ಅಥವಾ ಶಬ್ದದಿಂದ ಉಂಟಾಗೋ ಸಣ್ಣ ವೈಬ್ರೇಷನ್ನಿಂದ ಆ ಅನಿಲ ಮೇಲಕ್ಕೆ ಬರ್ಬೋದು ಅನ್ನೋ ಅಭಿಪ್ರಾಯವೂ ಇದೆ. ಆದರೆ ಈ ದೇವಸ್ಥಾನಕ್ಕೆ ಬರೋ ಸಾವಿರಾರು ಭಕ್ತರು ಇದನ್ನು ವಿಜ್ಞಾನದಿಂದ ಅಳೆಯೋದಿಲ್ಲ. ಅವರಿಗೆ ಇದು ಶಿವನ ಸಾನ್ನಿಧ್ಯದ ಅನುಭವ, ಅವರ ನಂಬಿಕೆ, ಅವರ ಭಕ್ತಿ. ನನಗೆ ಅನಿಸೋದು ಏನಂದರೆ, ಒಂದೇ ಘಟನೆಯನ್ನು ಒಬ್ಬರು ವಿಜ್ಞಾನ ಅಂತ ನೋಡ್ಬೋದು, ಇನ್ನೊಬ್ಬರು ಭಕ್ತಿ ಅಂತ ಅನುಭವಿಸ್ಬೋದು. ಆಯ್ಕೆ ಪ್ರತಿಯೊಬ್ಬರದ್ದು. ನೀವೇ ಹೇಳಿ, ಈ ದೃಶ್ಯ ನೋಡಿದ ಮೇಲೆ ನಿಮ್ಗೆ ಏನನ್ಸುತ್ತೆ? ಇದು ಸಾಮಾನ್ಯ ಪ್ರಕೃತಿಯ ಕ್ರಿಯೆಯ ಅಥವಾ ಈ ಜಾಗದ ವಿಶೇಷತೆನಾ? ನಿಮ್ಮ ಅಭಿಪ್ರಾಯವನ್ನು ಕೊನೆಯಲ್ಲಿ ಕಮೆಂಟ್ನಲ್ಲಿ ಬರೆಯೋದನ್ನು ಮಾತ್ರ ಮರಿಬೇಡಿ. ಈಗ ನಾವು ಇಲ್ಲಿರೋ ಸ್ಥಳೀಯರ ಹತ್ರ ಅವರ ಅಭಿಪ್ರಾಯವನ್ನು ಕೇಳೋಣ. ಹಿಂದೆ ಋಷಿಮುನಿಗಳು ತಪಸ್ಸು ಮಾಡಿರೋ ಜಾಗ ಇದು. ಇಲ್ಲಿ ಏನೋ ಬಿಲ್ಪತ್ರೆ ಬಿಡ್ತಾರೆ, 3 ಸರಿ ಮುಳುಗಿಸ್ಬಿಟ್ರೆ ಕೆಳಗಡೆ ಹೋಗಿ ಮೇಲೆ ಬರುತ್ತೆ. ಒಳ್ಳೆಯದಾಗೋದಾದರೆ ಎದ್ದು ಬರುತ್ತೆ. ಹಿಂದೆ ಶುಕ್ರಾಚಾರ್ಯರ ಕಾಲದಲ್ಲಿ ಸ್ಥಾಪನೆ ಆಯಿತು. 20ನೇ ಶತಮಾನ ಅಂದರೆ 2000 ವರ್ಷದ್ದು ಹಿಂದಿನ ಇತಿಹಾಸ ಇದು. ನಾನು ಇಲ್ಲಿ ಸುಮಾರು 1 ಗಂಟೆ ಸಮಯ ಕಳೆದೆ. ನೀರು ನೋಡ್ತಾ, ಜನರನ್ನು ಗಮನಿಸ್ತಾ ನಿಜವಾಗಿಯೂ ಒಂದು ಶಾಂತವಾದ ಅನುಭವ ಸಿಕ್ತು. ಕೆಲವೊಮ್ಮೆ ನಾವು ದೇವಸ್ಥಾನಕ್ಕೆ ಉತ್ತರ ಹುಡ್ಕೋದಕ್ಕೆ ಹೋಗೋದಿಲ್ಲ, ಮನಸ್ಸಿಗೆ ನೆಮ್ಮದಿ ಹುಡ್ಕೋಕ್ಕೆ ಹೋಗ್ತೀವಿ. ನನಗೆ ಈ ಜಾಗ ಅದೇ ರೀತಿಯ ಅನುಭವ ಕೊಡ್ತು. ಇಷ್ಟೊತ್ತು ನಾವು ಈ ದೇವಸ್ಥಾನದ ವಿಶೇಷತೆ, ಇಲ್ಲಿನ ಜಟಾತೀರ್ಥ, ನೀರೊಳಗಿರೋ ಶಿವಲಿಂಗ ಮತ್ತು ಗುಳ್ಳೆಗಳ ಬಗ್ಗೆ ನೋಡಿದ್ವು. ಆದರೆ ಈ ಜಾಗದ ದೊಡ್ಡ ವಿಶೇಷತೆ ಇವೆಲ್ಲ ಅಲ್ಲ. ಈ ಜಾಗಕ್ಕೆ ಬಂದಾಗ ಸಿಗೋ ಶಾಂತಿ, ನಗರದ ಗದ್ದಲದಿಂದ ದೂರ, ಪ್ರಕೃತಿಯ ಮಧ್ಯೆ ಸುಮ್ಮನೆ ಇಲ್ಲಿ 10 ನಿಮಿಷ ಕೂತರೂ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ನೀವು ಇಲ್ಲಿಗೆ ಬರೋ ಪ್ಲ್ಯಾನ್ ಮಾಡ್ತಾಯಿದ್ರೆ ಖಂಡಿತವಾಗಿಯೂ ಬನ್ನಿ. ನನ್ನ ಪರ್ಸ್ನಲ್ ಸಜೆಷನ್ ಏನಂತಂದರೆ, ಈ ದೇವಸ್ಥಾನಕ್ಕೆ ನೀವು ಮಾರ್ನಿಂಗ್ ಟೈಮಲ್ಲಿ ಬನ್ನಿ. ತುಂಬ ಲೇಟ್ ಮಾಡ್ಕೊಂಡು ಬರೋಕ್ಕೆ ಹೋಗಬೇಡಿ. ನಿಮ್ಮ ಓನ್ ವೆಹಿಕಲಲ್ಲಿ ಬಂದರೆ ತುಂಬ ಒಳ್ಳೆಯದು. ಶಿವಮೊಗ್ಗದಿಂದ ಇಲ್ಲಿಗೆ ಬರೋಕ್ಕೆ ಸುಮಾರು 1 ಗಂಟೆ ಆಗುತ್ತೆ. ಹೊಸನಗರ ಕಡೆ ಬಂದು ಅಲ್ಲಿಂದ ಸ್ಥಳೀಯರ ಬಳಿ ಕೇಳಿದರೆ ದೇವಸ್ಥಾನದ ದಾರಿ ಸುಲಭವಾಗಿ ಸಿಗುತ್ತೆ. ಗೂಗಲ್ ಮ್ಯಾಪ್ ಸಹಾಯ ಕೂಡ ತಗೋಬೋದು. ಕೊನೆಯ ಕೆಲವು ಕಿಲೋಮೀಟರ್ ಗ್ರಾಮೀಣ ರಸ್ತೆ ಇದ್ದರೂ ಸಾಮಾನ್ಯ ಕಾರು ಅಥವಾ ಬೈಕ್ನಲ್ಲಿ ಆರಾಮವಾಗಿ ಬರ್ಬೋದು. ನನಗೆ ಪರ್ಸ್ನಲಿ ಈ ದೇವಸ್ಥಾನ ಹೆಚ್ಚು ಇಷ್ಟ ಆಗಿದ್ದು ಇಲ್ಲಿನ ಸೈಲೆನ್ಸ್, ನೀರಿನ ಸದ್ದು, ಹಕ್ಕಿಗಳ ಧ್ವನಿ, ಗಾಳಿಯ ತಂಪು. ನಿಜವಾಗಿಯೂ ಮನಸ್ಸಿಗೆ ಒಂದು ಶಾಂತಿ ಸಿಕ್ತು. ಕೆಲವು ಜಾಗಗಳನ್ನು ವಿಡಿಯೋದಲ್ಲಿ ನೋಡಿದ್ರೆ ಸಾಕಾಗಲ್ಲ, ಸ್ವತಃ ಬಂದು ಅನುಭವಿಸ್ಬೇಕು. ಈ ದೇವಸ್ಥಾನ ಕೂಡ ಅಂತಹ ಜಾಗಗಳಲ್ಲಿ ಒಂದು. ಈ ಗುಳ್ಳೆಗಳ ಹಿಂದಿನ ಕಾರಣ ಏನು? ವಿಜ್ಞಾನನ ಅಥವಾ ಭಕ್ತರು ನಂಬುವಂತೆ ಶಿವನ ಕೃಪೆನ? ಆ ನಿರ್ಧಾರ ನಾನು ಮಾಡೋದಿಲ್ಲ. ನಾನು ನೋಡಿದ್ದನ್ನು, ಅನುಭವಿಸಿದ್ದನ್ನು ನಿಮಗೆ ತೋರಿಸಿದ್ದೀನಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಹೇಗಿತ್ತು ಶ್ರೀ ಗುಳಿಗುಳಿ ಶಂಕರನ ಮಹಾತ್ಮೆ? ನೀವೇ ನೋಡಿದ್ರಲ್ವ. ನಿಮಗೂ ಇಷ್ಟ ಆಗಿದ್ದರೆ ಈ ಸ್ಥಳಕ್ಕೆ ಬನ್ನಿ. ಹಾಗೆ ಈಶ್ವರನ ಗುಳಿಗುಳಿ ಶಂಕರನ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಹಾಗೆ ಇಲ್ಲಿನ ಸ್ವಚ್ಛತೆಯನ್ನು ಕಾಪಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೊಂದು ದೇವಸ್ಥಾನದ ಜೊತೆ ಮತ್ತೊಮ್ಮೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.